गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನ ನಾವು ಧ್ಯಾನವನ್ನ ನಾವು ಮಾಡೋಣ. ಸೊ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ನಮ್ಗೆ ಅರಿವೇ ಇರೋದಿಲ್ಲ. ನಮ್ಗೇನಿರುತ್ತೆ ನೋಡಿ, ನಾವು ಈ ತನುವಿನ ಬಗ್ಗೆ ಅಂದ್ರೆ ಈ ಶರೀರದ ಬಗ್ಗೆ ನಮ್ಗೆ ಎಲ್ಲಾ ಗೊತ್ತಿರುತ್ತೆ. ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ಹೌದಲ್ವಾ? ಎಲ್ಲವನ್ನು ನಾವು ಶರೀರದಲ್ಲಿರುವಂತದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಆದ್ರೆ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಂಡಿದೀವ? ಮನಸ್ಸು ಅನ್ನೋದು ಹೇಗೆ ಅಂತ ಹೇಳಿದ್ರೆ ಅದು ಒಂದು ಆತ್ಮದ ಮಾಧ್ಯಮ ಇದ್ದಾಗೆ. ಈಗ ಆತ್ಮವನ್ನ ನಾವು ಸೇರ್ಬೇಕು ಅಂತ ಹೇಳಿದ್ರೆ ಆ ಮನಸ್ಸನ್ನ ನಾವು ದಾಟ್ಕೊಂಡು ಹೋಗ್ಲೇಬೇಕು. ನಾವು ಅದನ್ನ ಈ ಮನಸ್ಸನ್ನ ನಾವು ಒಂದು ಮಾಧ್ಯಮಕ್ಕೆ ನಾವು ಹೋಲಿಸ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ ಟಿವಿ ಇದ್ದ ಹಾಗೆ. ಒಂದು ಟಿವಿ ಇರುತ್ತಲ್ಲ, ಹಾಗಿರುತ್ತೆ. ಆ ಟಿವಿಯನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೊಂದು ನಮ್ಗೆ ರಿಮೋಟ್ ಬೇಕು, ಹೌದಲ್ವಾ? ಆ ರಿಮೋಟ್ ಇಂದ ನಾವೇನ್ ಮಾಡ್ಬೋದು? ಅದನ್ನ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಆಫ್ ಮಾಡಬಹುದು, ಅದನ್ನ ಆನ್ ಮಾಡಬಹುದು, ನಾವು ಚಾನಲ್ ಅನ್ನ ಚೇಂಜ್ ಮಾಡಬಹುದು. ಸ್ಪೋರ್ಟ್ಸ್ ಬೇಕಾ, ಮ್ಯೂಸಿಕ್ ಬೇಕಾ, ಸಿನಿಮಾ ಬೇಕಾ, ಡ್ರಾಮಾ ಬೇಕಾ, ಅಲ್ವಾ? ಮಕ್ಳು ನೋಡೋ ಚಿಂಟು ಟಿವಿ ಬೇಕಾ, ಅಲ್ವಾ? ಮಕ್ಕಳಿಗೆ ಏನಾದ್ರು ಹೋಗೋ ಬೇಕಾ? ಸೊ ಏನ್ ಬೇಕಾದ್ರೂ ನಾವೇನ್ ಮಾಡ್ಬೋದು? ಚೇಂಜ್ ಅನ್ನ ನಾವು ಮಾಡ್ಕೊಳ್ಬಹುದು. ಯಾವ್ದ್ರಿದ್ರೆ ಆ ರಿಮೋಟ್ ಕಂಟ್ರೋಲ್ ಇದ್ರೆ ಮಾತ್ರ ನಮ್ಗೆ ಸಾಧ್ಯ ಆಗತ್ತೆ. ಹಾಗೆ ಈ ರಿಮೋಟ್ ಕಂಟ್ರೋಲ್ ಯಾವುದು ಅಂತ ಹೇಳಿದ್ರೆ ಧ್ಯಾನ. ಧ್ಯಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಮನಸ್ಸನ್ನ ಕಂಟ್ರೋಲ್ ಮಾಡುತ್ತೆ. ಧ್ಯಾನದ ಮುಖಾಂತರ ನಾವೇನ್ ಮಾಡ್ಬೋದು? ಕ್ವಶನ್ಸ್ ಗಳನ್ನ ನಾವು ಕೇಳಬಹುದು. ಪ್ರತಿಯೊಂದು ಕ್ವಶನ್ಸ್ ಗಳಿಗೂ ಕೂಡ ನಾವು ಉತ್ತರಗಳನ್ನು ಕೂಡ ನಾವು ಪಡ್ಕೊಳ್ಬಹುದು. ಹಾಗೆ ನಾವು ನಮ್ಮ ಸಂಕಲ್ಪಗಳನ್ನು ಕೂಡ ನಾವು ಸೃಷ್ಟಿ ಮಾಡ್ಕೊಳ್ಬಹುದು. ಈ ಧ್ಯಾನವನ್ನೇ ನಾವು, ಅದಕ್ಕೆ ನಾವು ಹೇಳೋದು ಪ್ರತಿದಿನ ನಾವು 9 ಗಂಟೆಯಿಂದ ನಾವು ಪ್ರತಿದಿನ ನಿಮ್ಗೆ ಧ್ಯಾನವನ್ನ ಯಾಕೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ರಿಮೋಟೇ ನಮ್ಮ ಧ್ಯಾನ. ನಮ್ಮ ಒಳಗಿನ ಅಂತರಂಗವನ್ನ, ನಮ್ಮ ಒಳಗಿನ ಕಣ್ಣನ್ನ ನಾವು ನೋಡ್ಕೊಳ್ಳುವಂತ, ಕಂಟ್ರೋಲ್ ಮಾಡ್ಕೊಳ್ಳುವಂತ ಶಕ್ತಿ ಇರುವಂತದ್ದೇ ಈ ಧ್ಯಾನಕ್ಕೆ ಇರುವಂತದ್ದು. ಈ ಧ್ಯಾನದಿಂದ ನಾವು ಜ್ಞಾನವನ್ನ ಪಡಿಬಹುದು, ಮುಕ್ತಿಯನ್ನು ಕೂಡ ನಾವು ಪಡಿಬಹುದು. ಈ ಧ್ಯಾನದಿಂದ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಬಹುದು. ಆ ಮನಸ್ಸಿನ ಉಪಯೋಗವನ್ನು ಕೂಡ ನಾವು ಮಾಡ್ಕೊಳ್ಬಹುದು. ನಮಗ್ ಹೇಗೆ ಬೇಕೋ ಹಾಗೆ ನಾವು ಅದನ್ನ ಉಪಯೋಗಿಸ್ಕೊಳ್ಬಹುದು. ಅದರ ಉಪಯೋಗವನ್ನು ಕೂಡ ನಾವು ಪಡ್ಕೊಳ್ಬಹುದು. ಹಾಗೆ ಅದರ ಶಕ್ತಿಯನ್ನು ಕೂಡ ನಾವು ಗಳಿಸ್ಕೊಳ್ಬಹುದು. ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ಬಹುದು. ಅದಕ್ಕೆ ಹೇಳೋದು ಧ್ಯಾನವನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಾಗತ್ತೆ. ಹೌದಲ್ವಾ? ಧ್ಯಾನ ಒಂದೇ ದಿನದಲ್ಲಿ ಆಗ್ಬಿಡುತ್ತಾ? ಸ್ಟೆಪ್ ಬೈ
ಆಗ್ತಾ ಬರುತ್ತೆ, ಹಾಗೆ ಆಗುತ್ತೆ. ಆದ್ರೆ ನಾವು ಅದನ್ನ ಆ ಧ್ಯಾನವನ್ನ ನಾವು ಬೋರಿಂಗ್, ಅದು ಸುಮ್ನೆ ಕೂತ್ಕೊಳ್ಳೋದು ಬೋರಿಂಗ್ ಅನ್ಸುತ್ತೆ. ನೀವು ಸುಮ್ನೆ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ್ಲೇ ನಿಮ್ಮ ಮನಸ್ಸು ಏನ್ ಮಾಡುತ್ತೆ, ಇಲ್ದಿರೋದು ಎಲ್ಲವೂ ಕೂಡ ಒಟ್ಟಿಗೆ ನಮ್ಮ ಮೇಲೆ ಮುಗಿ ಬೀಳುತ್ತೆ. ಕಣ್ ತೆಗ್ದಿದ್ರೆ ಏನೋ ಅನ್ಸಲ್ಲ. ಯಾವಾಗ ಕಣ್ ಮುಚ್ಕೊಳ್ತೀವೋ ಎಲ್ಲವೂ ಕೂಡ ನಮ್ಗೆ ನೆನ್ಪಾಗ್ತಾ ಇರುತ್ತೆ ಅಲ್ವಾ. ಆ ಮನಸ್ಸಿನ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ಸದಾ ಯಾವಾಗ್ಲೂ ಕರ್ಕೊಂಡೋಗಿ ಅದ್ರ ಕೆಲಸ ಏನು ಅಂದ್ರೆ ಯೋಚನೆಗಳಷ್ಟೇ, ಇಲ್ಲಾಂದ್ರೆ ವಿಚಾರಗಳು. ನಮ್ಮ ಆಲೋಚನೆಗಳು, ವಿಚಾರಗಳು, ಭಾವನೆಗಳು ಎಲ್ಲ ಸುಮ್ಮನೆ ಅದು ಒಂದಾದ್ಮೇಲೆ ಒಂದು ತಗೊಂಡ್ ಬರ್ತಾನೆ ಇರುತ್ತೆ. ನಾವುಗಳು ಏನ್ ಮಾಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ, ಆ ವಿಚಾರಗಳು ಎಲ್ಲಿರೋದು, ಆಲೋಚನೆಗಳು ಎಲ್ಲಿದೆ, ನಮ್ಗೆ ವಿಚಾರಗಳು ಎಲ್ಲಿಂದ ಬರ್ತಾ ಇದೆ, ಭಾವನೆಗಳೆಲ್ಲ ಎಲ್ಲಿಂದ ಬರ್ತಾ ಇದೆ, ನಮ್ ಒಳಗಿಂದನೇ ತಾನೇ ಬರ್ತಾ ಇರೋದು. ಎಲ್ಲವೂ ಎಲ್ಲಿದೆ, ನಮ್ ಒಳಗಡೆನೆ ಇದೆ. ನಾವೇನ್ ಮಾಡ್ಬೇಕು, ಅದನ್ನ ನೋಡ್ಬೇಕು ಅಷ್ಟೇ. ಓ ಹೌದಾ, ಓ ಬಂದ್ಯಾ, ಬಾ ಬಾ, ಕೂತ್ಕೋ. ಓ ಈ ತರ ಇದೆಯಾ, ಈ ತರ ಯೋಚನೆಗಳಿದ್ಯಾ, ಓ ಈ ತರ ಯೋಚನೆ ನನ್ ಮನ್ಸೊಳಗಡೆ ಇದಿದೆ. ಎಸ್ ಎಸ್ ಅಂತ ನಾವು ಸ್ವೀಕಾರ ಮಾಡ್ಕೊಳ್ತಾ ಬರ್ಬೇಕು. ನಾವು ಮಾಡುವಂತದ್ದಲ್ಲ. ನಿಧಾನವಾಗಿ ಕೈಗಳನ್ನ ಒಂದ್ರ ಕೆಳಗಡೆ ಒಂದು ಜೋಡಿಸಿ ಆ ಧ್ಯಾನದ ಅನುಭವನ ನಾವು ಪಡ್ಕೊಳ್ಳೋಣ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ದಿನದ ಧ್ಯಾನಕ್ಕೆ ನಾ ಸ್ವಾಗತ ಕೋರ್ತೇನೆ. ಕೈಗಳನ್ನ ಒಂದ್ರೊಳಗಡೆ ಒಂದು ಜೋಡಿಸಿ ನಿಧಾನವಾಗಿ ಕೋಮಲತೆಯಿಂದ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನ ಕೋಮಲತೆಯಿಂದ ನಿಧಾನವಾಗಿ ಕಣ್ಣನ್ನ ಮುಚ್ಚಿ, ಮುಖದಲ್ಲಿ ಮಂದಹಾಸ ಇರಲಿ. ನಮ್ಮ ಎಲ್ಲ ಗಮನವನ್ನ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾದಲ್ಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಕುರ್ಚಿಯ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ನಿಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನೀವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ನಮ್ಮ ಶರೀರದ ಅಸಹಾಯಕತೆಯಿಂದ ಧ್ಯಾನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನ ಮಾಡಬಹುದು. ಸದಾ ನಾವು ಯಾವಾಗ್ಲೂ ಕೂಡ ಆ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಎಲ್ಲ ಗಮನವನ್ನ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ಮೂಗಿನ ತುದಿಯಲ್ಲಿ ಉಸಿರು ಹೇಗೆ ಬರ್ತಾ ಇದೆ, ಉಸಿರು ಹೇಗೆ ಹೋಗ್ತಾ ಇದೆ, ತಣ್ಣನೆ ಅನುಭವ, ಬೆಚ್ಚನೆ ಅನುಭವ ನಾವು ನೋಡ್ತಾ ಬರ್ಬೇಕು. ತಣ್ಣನೆಯ ಉಸಿರು ಶರೀರದ ಒಳಗಡೆ ಬರ್ತಾ ಇದೆ. ಶರೀರವನ್ನ ಚೇತನಮಯವನ್ನಾಗಿ, ಆ ಪ್ರಾಣ ಶಕ್ತಿಯನ್ನ, ಆ ಪರಮಾತ್ಮನ ಶಕ್ತಿಯನ್ನ ತುಂಬಿತಾ ಇದೆ. ಬೆಚ್ಚನೆಯ ಉಸಿರು ಶರೀರದಿಂದ ಹೊರಗಡೆ ಹೋಗ್ತಾ ಇದೆ. ಆ ಪರಮಾತ್ಮನ ಪರಮ ಶಕ್ತಿ, ಆ ಪ್ರಾಣ ಶಕ್ತಿ ಶರೀರದ ಒಳಗಡೆ ಎಲ್ಲ ಅಣುವಿನಲ್ಲಿ ತುಂಬಾ ಬರ್ತಾ ಇದೆ. ಉಸಿರೇ ಎಲ್ಲವೂ ಕೂಡ. ನಮ್ಮ ಆಲೋಚನೆಗಳಾಗ್ಲಿ, ವಿಚಾರಗಳಾಗ್ಲಿ, ನಮ್ಮ ಭಾವನೆಗಳಾಗ್ಲಿ ಎಲ್ಲವನ್ನೂ ಕೂಡ ಈ ಉಸಿರು ಸಾಕ್ಷಿ ಭಾವದಿಂದ ನೋಡ್ತಾ ಇದೆ. ಈ ಉಸಿರೇ ಎಲ್ಲದಕ್ಕೂ ಕೂಡ
ಸಾಕ್ಷಿಯಾಗಿದೆ. ಎಲ್ಲ ಘಟನೆಗಳು, ಸನ್ನಿವೇಶಗಳು, ನಮ್ಮ ಸ್ಥಿತಿಗಳು ಎಲ್ಲವನ್ನೂ ಕೂಡ ಈ ಉಸಿರೇ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ಈ ಉಸಿರಿಗೆ ತಿಳಿದಿದೆ. ಉಸಿರೇ ಪರಮಾತ್ಮ, ಪ್ರಾಣ ಶಕ್ತಿ, ಆ ಪರಮ ಚೈತನ್ಯದ ಶಕ್ತಿನೇ ಈ ಉಸಿರು. ಸರ್ವವೂ ಕೂಡ ಉಸಿರೇ ಆಗಿದೆ. ಉಸಿರನ್ನ ನಾವು ನೋಡ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು, ಅದನ್ನ ಅನುಭವಿಸ್ಬೇಕು. ಆ ಪರಮಾತ್ಮನ ಪ್ರಾಣಶಕ್ತಿಯಾದಂತಹ ಆ ಚಿನ್ನದ ಬಣ್ಣದ ಗೋಲ್ಡನ್ 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 ಪ್ರಕಾಶವು ನಮ್ಮ ಶರೀರದ ಒಳಗೆ ಹರಿತಾ ಇದೆ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ನಮ್ಮ ಹಣೆಯ ಚಕ್ರವು, ಗಂಟಲಿನ ಚಕ್ರವು, ನಮ್ಮ ಹೃದಯದ ಭಾಗ ಎಲ್ಲವೂ ಕೂಡ ಗೋಲ್ಡನ್ 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 ಬಣ್ಣದಲ್ಲಿ ಪ್ರಕಾಶಮಯವಾಗಿ ಉಸಿರಿನ ಪ್ರಾಣ ಶಕ್ತಿಯಿಂದ ಚೈತನ್ಯಮಯವಾಗ್ತಾ ಇದೆ. ತೇಜಸ್ಸಿನಿಂದ ತುಂಬ್ತಾ ಬರ್ತಾ ಇದೆ. ನಮ್ಮ ನಾಭಿಯ ಭಾಗವೆಲ್ಲವೂ ಕೂಡ ಸಂಪೂರ್ಣವಾಗಿ, ಶರೀರವೆಲ್ಲವೂ ಕೂಡ ಬೆನ್ನು ಮೂಳೆ, ಸೊಂಟ, ಸೊಂಟದ ಕೆಳಗಡೆ, ಸೊಂಟದ ಮೇಲ್ಭಾಗ, ಸಂಪೂರ್ಣವಾಗಿ ಕಾಲಿನ ಭಾಗಗಳೆಲ್ಲವೂ ಕೂಡ ಪರಮಾತ್ಮನ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, 4 ದಿಕ್ಕುಗಳಿಂದಲೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಹರಿತಾ ಬರ್ತಾ ಇದೆ. ಬ್ರಹ್ಮಾಂಡದಿಂದಲೂ ಕೂಡ ಆ ಪರಮಾತ್ಮನ ಆ ಪರಮ ದಿವ್ಯ ಚೈತನ್ಯವು ಪವಿತ್ರವಾದಂತಹ, ನಿರ್ಮಲವಾದಂತಹ ಆ ಪ್ರಕಾಶವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ 3ನೇ ಕಣ್ಣಿರುವಂತಹ ನಮ್ಮ ಅಂತರಂಗದ ಕಣ್ಣು, ಆ ಪರಮಾತ್ಮನ ಕಣ್ಣು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ, ನೋಡ್ತಾ ಇದೆ, ಅನುಭವಿಸ್ತಾ ಇದೆ. ಆ ಪರಮ ಜ್ಯೋತಿಯ ಬೆಳಕು ಹೇಗೆ ಚಿನ್ನದ ಬಣ್ಣದಿಂದ ತನ್ನ ಪ್ರಕಾಶವನ್ನ, ತನ್ನ ಬೆಳಕಿನ ಕಿರಣಗಳನ್ನ ಎಲ್ಲಾ ಕಡೆ ಹರಡುತ್ತೆ, ಹಾಗೆ 4 ದಿಕ್ಕುಗಳಿಂದಲೂ ಕೂಡ ಚಿನ್ನದ ಬಣ್ಣದ ಪ್ರಕಾಶ ಪ್ರಕಾಶ ಬೆಳಕಿನ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಾವೊಂದು ಪ್ರಕಾಶವಾಗಿದ್ದೇವೆ, ನಾವು ಪ್ರಕಾಶವಾಗಿದ್ದೇವೆ, ನಾವು ಪ್ರಕಾಶವಾಗಿದ್ದೇವೆ. ಆ ಬೆಳಕಿನ ಕಿರಣದಲ್ಲಿ, ಆ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ನಾವು ಕಂಪ್ಲೀಟ್ ಆಗಿ, ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಶರೀರವೆಲ್ಲವೂ ಕೂಡ ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್.
ನಮ್ಮ ಗಮನವೆಲ್ಲವೂ ಕೂಡ ನಮ್ಮ ಶರೀರದ ಕಡೆಗೆ ಇದೆ. ಶರೀರದ ಎಲ್ಲ ಭಾಗಗಳೆಲ್ಲವೂ ಕೂಡ ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್, ಗೋಲ್ಡನ್ ಲೈಟ್. ಈ ಪರಮಾತ್ಮ ದಿವ್ಯ ಪ್ರಕಾಶ ನಿಧಾನವಾಗಿ ಹರಡುತ್ತಾ ಹರಡುತ್ತಾ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಕೋಣೆಯನ್ನ ತುಂಬಿ ಹೋಗಿದೆ. ಈ ಪರಮಾತ್ಮನ ಚಿನ್ನದ ಬಣ್ಣದ ಕಿರಣಗಳು ಹಾಗೆ ಮುಂದೆ ಹರಡುತ್ತಾ 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 ನಾವಿರುವಂತಹ ಗ್ರಾಮವನ್ನ ತುಂಬಿದೆ. ಗ್ರಾಮವೆಲ್ಲವೂ ಕೂಡ ಜಗಮಗಿಸುತ್ತಿರುವಂತ ಈ ಪರಮಾತ್ಮನ ಪ್ರಕಾಶದಲ್ಲಿ ಮುಳುಗಿ ಹೋಗಿದೆ. ಎಲ್ಲೆಲ್ಲೂ ತೇಜಸ್ಸಿನ ಕಿರಣಗಳು ತನ್ನ ಪ್ರಕಾಶವನ್ನ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಆ ಚಿನ್ನದ ಬಣ್ಣದ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ಅನುಭವಗಳನ್ನ, ಈ ಎಲ್ಲ ಸ್ಥಿತಿಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ನೋಡ್ತಾ ಇದೆ, ಅನುಭವಿಸ್ತಾ ಇದೆ, ಗಮನಿಸ್ತಾ ಇದೆ. ಈ ಚೈತನ್ಯದ ಪ್ರಕಾಶ ನಿಧಾನವಾಗಿ ಹಾಗೆ ಮುಂದೆ ಸಾಗುತ್ತಾ 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 ಒಂದು ದೊಡ್ಡದಾದಂತಹ ತೋಟದಲ್ಲಿ ಹೋಗ್ತಾ ಇದೆ. ಗಾರ್ಡನ್ ತೋಟದ ಮಧ್ಯದಲ್ಲಿ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಹುಲ್ಲಿನ ಮೇಲೆ ನಿಧಾನವಾಗಿ ಒಂದೊಂದೇ ಒಂದೊಂದು ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಾ ಇದ್ದೀವಿ. ಆ ಮೆತ್ತನೆಯ ಹುಲ್ಲಿನ ಅನುಭವ ನಮ್ಮ ಕಾಲುಗಳಿಗೆ ಆಗ್ತಾ ಇದೆ. ಹುಲ್ಲಿನ ಮೇಲಿರುವಂತ ಆ ಹನಿಗಳು, ತಣ್ಣನೆಯ ಹನಿಗಳ ಅನುಭವ ಕೂಡ ನಮ್ಮ ಶರೀರಕ್ಕೆ ಅನುಭವ ಆಗ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ತಣ್ಣನೆಯ ಗಾಳಿಯ ಅನುಭವ, ಆ ಗಿಡಗಳ ಸುಗಂಧ, ಆ ತೋಟದಲ್ಲಿರುವಂತಹ ತಣ್ಣನೆಯ ಗಾಳಿ, ಸುತ್ತಲೂ ಕೂಡ ಹಸಿರಿನಿಂದ ತುಂಬಿರುವಂತಹ ವಾತಾವರಣ ಎಲ್ಲವೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ ನಿಧಾನವಾಗಿ ಸಾಗುತ್ತಾ ಸಾಗುತ್ತಾ ಸುತ್ತಮುತ್ತಲೂ ಕೂಡ ತಣ್ಣನೆಯ ಗಾಳಿ, ಮರದಲ್ಲಿ ಆ ಗಾಳಿಯ ಶಬ್ದ, ಆ ಮಣ್ಣಿನ ವಾಸನೆ, ಆ ಗಾಳಿಯ ಅನುಭವ ಹಾಗೆ ಮುಂದೆ ಸಾಗುತ್ತಾ 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 ದೂರದಲ್ಲಿ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಮರಗಳು, ಆ ಎಲೆಗಳು, ಮರಗಳಿಂದ ಬರ್ತಾ ಇರುವಂತಹ ಆ ಹೂವುಗಳು ನಮ್ಮ ಮೇಲೆ ಸುರಿತಾ ಇದ್ದವು. ತಣ್ಣನೆಯ ಗಾಳಿ ಒಂದ್ ಕಡೆ, ಆ ಮರಗಳ ಶಬ್ದಗಳು ಒಂದ್ ಕಡೆ, ಆ ಮರದಿಂದ ಬೀಳ್ತಾ ಇರುವಂತಹ ಹೂವುಗಳು, ಕೆಂಪು ಹೂವುಗಳು, ಹಳದಿ ಹೂವುಗಳು, ಆ ರಸ್ತೆ ಎಲ್ಲವೂ ಕೂಡ ಆ ಹೂವಿನಿಂದ ತುಂಬಿದೆ. ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಆ ಮೆತ್ತನೆಯ ಹೂವುಗಳ ಮೇಲೆ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ಆನಂದ ಒಂದು ಕಡೆ, ಮನಸ್ಸು ಶಾಂತ ಆಗ್ತಾ ಇದೆ. ಒಂಥರ ಸಂತೋಷದ ಅನುಭವ. ನಿಧಾನವಾಗಿ ಹಾಗೆ ಮುಂದೆ ಸಾಗ್ತಾ ಸಾಗ್ತಾ ದೂರದಲ್ಲಿ
ಒಂದು ಸಣ್ಣದಾದ ಸುಂದರವಾದಂತಹ ಗುಡಿಸಲು ಕಾಣ್ತಾ ಇದೆ. ಆ ಮರಗಳ ಮಧ್ಯದಲ್ಲಿ ನೀವು ಹಾಗೆ ಗಮನಿಸ್ತಾ ಇದ್ರಿ, ಆ ರಸ್ತೆಯ ನೇರವಾಗಿ ಹಾಗೆ ಕಾಣ್ತಾ ಇದ್ರಿ. ದೊಡ್ಡದಾದಂತ ಒಂದು ಸಣ್ಣದು ನಿಮ್ಮ ಕಣ್ಣಿಗೆ ಆ ಗುಡಿಸಲು ಕಾಣ್ತಾ ಇದೆ. ಹಾಗೆ ನೀವು ಆ ದಾರಿಯಲ್ಲಿ ನಿಧಾನವಾಗಿ ಮುಂದೆ ಸಾಗ್ತಾ ಇದ್ದೀರಾ. ತಣ್ಣನೆಯ ಗಾಳಿ ಹಾಗೆ ಹಾಗೆ ಗುಡಿಸಲಿನ ಬಾಗಿಲ ಬಳಿ ನೀವು ಬಂದಿದ್ದೀರಾ. ಆ ಗುಡಿಸಲಿನ ಬಾಗಿಲು ಹಾಗೆ ತೆರೆದಿದೆ. ನಿಧಾನವಾಗಿ ಆ ಬಾಗಿಲ ಹೊಸ್ತಿಲನ್ನ ನೀವು ದಾಟ್ಕೊಂಡು ಮನೆಯ ಒಳಗಡೆ ನೀವು ಹೋಗ್ತಾ ಇದ್ದೀರಾ. ಮನೆಯ ಒಳಗಡೆ ಕಾಲಿಟ್ಟ ತಕ್ಷಣ ನೋಡಿದ್ರೆ ಎಲ್ಲೆಲ್ಲೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಸುತ್ತಲೂ ಕೂಡ ಆ ಗುಡಿಸಲಿನ ಒಳಗಿನ ಭಾಗಗಳೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ಆ ಗುಡಿಸಲಿನ ಮಧ್ಯದಲ್ಲಿ ಒಂದು ತೂಗುಯ್ಯಾಲೆ ತೂಗ್ತಾ ಇದೆ. ಹಾಗೆ ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ಶರೀರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ಮನಸ್ಸೆಲ್ಲವೂ ಕೂಡ ಉಲ್ಲಾಸವಾಗಿದೆ. ಮನಸ್ಸೆಲ್ಲವೂ ಕೂಡ ಸಂತೋಷದಿಂದ ತುಂಬಿದೆ. ಆ ಉಯ್ಯಾಲೆಯನ್ನ ನೀವು ನೋಡ್ತಾ ಇದ್ರಿ. ಆ ಉಯ್ಯಾಲೆಯಲ್ಲಿ ದಿವ್ಯಮಯವಾದಂತಹ ಚೇತನದ ಶಕ್ತಿಯಲ್ಲಿ ಕೂತಿದೆ. ಆ ತೊಟ್ಟಿಲಿನ ಮುಂದೆ, ತೂಗುಯ್ಯಾಲೆಯ ಮುಂದೆ ಕೂತಿದ್ದೀರಾ. ಆ ದಿವ್ಯ ಚೈತನ್ಯದ ಶಕ್ತಿ ಯಾರು? ಆ ಪರಮ ಚೈತನ್ಯದ ಶಕ್ತಿ ಯಾವುದು? ನೀವು ನೋಡ್ತಾ ಬರ್ಬೇಕು ಆ ಚೈತನ್ಯದ ಶಕ್ತಿ ಯಾವುದು ಅಂತ. ಕೇವಲ ಬೆಳಕು ಕಾಣಿಸ್ತಾ ಇದೆ, ಪ್ರಕಾಶಮಯವಾದಂತಹ ಬೆಳಕು, ಅದ್ಭುತವಾದಂತಹ ಬೆಳಕು. ಆ ಬೆಳಕನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂತ ದಿವ್ಯಮಯವಾದಂತಹ ಆ ಬೆಳಕಿನ ಮುಂದೆ ನೀವು ಕೂತಿದ್ದೀರಾ. ಕೆಲವರಿಗೆ ಆ ಬೆಳಕು ಕಾಣಿಸ್ತಾ ಇದೆ, ವೈಬ್ರೇಷನ್ ಆಗ್ತಾ ಇದೆ. ಕೆಲವರಿಗೆ ತುಂಬಾ ಪ್ರಕಾಶಮಯವಾದಂತಹ ಬೆಳಕು ಕಾಣಿಸ್ತಾ ಇದೆ. ಕೆಲವರಿಗೆ ತುಂಬಾ ಶರೀರ ಹೀಟ್ ಆಗ್ತಾ ಇದೆ. ಕೆಲವರಿಗೆ ತಣ್ಣನೆಯಾದಂತ ಅನುಭವ. ಆ ಪ್ರಕಾಶದಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಆ ಪ್ರಕಾಶವು ಕೂಡ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀರಿ. ಗುರುಗಳ ರೂಪದಲ್ಲಿ ಇರಬಹುದು, ಅಥವಾ ನಿಮ್ಗೆ ವಿಶ್ವಾಸವಿರುವಂತಹ ಯಾವುದೇ ಶಕ್ತಿಯ ರೂಪದಲ್ಲಿ ನಿಮ್ಗೆ ಅದು ಕಾಣಿಸ್ತಾ ಇತ್ತು. ಗಮನ ಇಟ್ಟು ನೀವು ನೋಡ್ಬೋದು. ಮಾತಾಡ್ಬೇಕು ನೀವು. ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತದ್ದು ಎಲ್ಲವನ್ನೂ ಕೂಡ ನೀವು ಹೇಳ್ತಾ ಬರ್ಬೇಕು. ಒಂದೊಂದಾಗಿ 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 ಎಲ್ಲವನ್ನು ಕೂಡ ನೀವು ಅರ್ಪಣೆ ಮಾಡ್ಬೇಕು.
ಆಶೀರ್ವಾದ ರೂಪದಲ್ಲಿ ನಿಮ್ಮ ತಲೆಯ ಮೇಲೆ ಕೈಗಳನ್ನ ಇಟ್ಟಿದ್ದಾರೆ. ಶರೀರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ವರ್ಣಿಸಲ ಸಾಧ್ಯವಾದಂತ ಅನುಭವ. ಶರೀರವೆಲ್ಲವೂ ಕೂಡ ಚೈತನ್ಯಮಯವಾದಂತ ಶಕ್ತಿಯಿಂದ ತುಂಬಿದೆ. ಆಶೀರ್ವಾದ ಮಾಡಿದಂತ ಈ ದಿವ್ಯ ಚೈತನ್ಯದ ಶಕ್ತಿ ನಿಧಾನವಾಗಿ ನಿಲ್ಲುತ್ತ ಮರೆಯ ದೂರ ದೂರ ಹೋಗ್ತಾ ಇದೆ. ನಿಧಾನವಾಗಿ ನೀವು ಆಶೀರ್ವಾದವನ್ನ ಪಡೆದು ಮೇಲೆ ಹೇಳ್ತಾ ಇದ್ದೀರಾ. ಸುತ್ತಲೂ ನೋಡ್ತಾ ಇದೆ, ಸುತ್ತವೆಲ್ಲವೂ ಕೂಡ ಕೇವಲ ಪ್ರಕಾಶ. ನಿಧಾನವಾಗಿ ನಿಧಾನವಾಗಿ ನೋಡ್ತಾ ಇದ್ರೆ ಎಲ್ಲ ಕಡೆನೂ ಕೂಡ ಪ್ರಕಾಶ ಪ್ರಕಾಶ, ದಿವ್ಯಮಯವಾದಂತಹ ಬೆಳಕು. ನಿಮ್ಮ ಶರೀರವೂ ಕೂಡ ಆ ಪ್ರಜ್ವಲಿಸುತ್ತಿರುವಂತಹ ಶಕ್ತಿಯನ್ನ ಹೊತ್ತು ನಿಧಾನವಾಗಿ ನಿಧಾನವಾಗಿ ನೀವು ಹೊರಗಡೆ ಬರ್ತಾ ಇದ್ದೀರಾ. ಒಂದೊಂದೇ ಹೆಜ್ಜೆಯನ್ನ ಆ ಬಾಗಿಲು ಹೊಸಿಯ ಬಳಿಗೆ ಬಂದು ನಿಂತಿದ್ದೀರಾ. ಬಾಗಿಲನ್ನು ದಾಟಿ ಹೊರಗಡೆ ಬಂದಿದ್ದೀರಾ. ಅದ್ಭುತವಾದಂತಹ ಶಕ್ತಿಯನ್ನ ಹೊತ್ತಂತ ನಿಮ್ಮ ಚೈತನ್ಯವು ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಹಾಗೆ ತಣ್ಣನೆಯ ಅನುಭವ, ತಣ್ಣನೆಯ ಗಾಳಿ, ಮರಗಳು, ಆ ಮರಗಳಿಂದ ಬರ್ತಾ ಇರುವಂತಹ ಪುಷ್ಪಗಳು, ಹಳದಿ ಬಣ್ಣದ ಪುಷ್ಪಗಳು, ಕೆಂಪು ಬಣ್ಣದ ಪುಷ್ಪಗಳು ಹಾಗೆ ನಿಮ್ಮ ಶರೀರದ ಮೇಲೆ ಮರದಿಂದ ಉದುರಿ ಬರ್ತಾ ಇದೆ. ಹೆಜ್ಜೆ ಇಟ್ರೆ ಅಲ್ಲೆಲ್ಲವೂ ಕೂಡ ಪುಷ್ಪಗಳೇ, ಮೃದುವಾದಂತ ಪುಷ್ಪಗಳನ್ನ ಹಾಗೆ ನೀವು ತುಳ್ಕೊಂಡು ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಹಾಗೆ ನೀವು ಮುಂದೆ ಸಾಗ್ತಾ ಬರ್ತಾ ಇದ್ದೀರಾ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ತೋಟದಲ್ಲಿರುವಂತಹ ಹುಲ್ಲಿನ ಮೇಲೆ ಹೆಜ್ಜೆಯನ್ನ ಹಾಕ್ತಾ ಹಾಕ್ತಾ ಈ ಪರಮ ದಿವ್ಯ ಚೈತನ್ಯ ಶಕ್ತಿಯು ನಿಧಾನವಾಗಿ ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಗಮನ ಎಲ್ಲವೂ ಕೂಡ ನೀವಿರುವಂತಹ ಕೋಣೆಯಲ್ಲಿ ತಗೊಂಡು ಗಮನಿಸಿ. ಕೋಣೆಯ ಸುತ್ತಮುತ್ತಲಿರುವಂತಹ ಶಬ್ದಗಳನ್ನ ಆಲಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ. ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು, ಹೇ ಪರಮಾತ್ಮ, ದಿವ್ಯ ಶಕ್ತಿಗಳಾದ ಆತ್ಮಗಳಾದ ನಾವು ನಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಆಧ್ಯಾತ್ಮಿಕ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಮ್ಮ ಕೈಗಳಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವನ್ನ, ಶಕ್ತಿಯನ್ನ ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ತುಂಬಿಸ್ಕೊಳ್ಳಿ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೆಯೋಣ. ಮೇಡಮ್, ಮೈಯಲ್ಲಿ ಏನೂ ಇಲ್ಲ ಅನ್ನೋ ತರ ಆಗ್ತಾ ಇದೆ. ಬಾಡಿಲಿ ಎಲ್ಲ ಹಗುರ ಆಗ್ಬಿಡ್ತಿದೆ. ಹಗುರ. ಹಾ, ಸೂಪರ್ ಸೂಪರ್. ಇದು ಕತ್ತು ಕೂಡ ಅವಾಗ ಅವಾಗ ಹಿಂಗೆ ಕೆಳಗಡೆ ಬೀಳೋ ತರ ಆಗ್ತಾ ಇತ್ತು ಕಣ್ ಮುಚ್ಕೊಂಡ್ ಕೂತ್ರೆ.
ಹಾ ಹಾ, ಸೂಪರ್ ಸೂಪರ್. ಹ್ಮ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೈಸ್ ಎಕ್ಸ್ಪೀರಿಯನ್ಸ್. ಹ್ಮ್. ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ಅರ್ಚನಾ ಅವರು. ನನ್ಗೂ ಚೆನ್ನಾಗ್ ಅನ್ಸ್ತು ಮ್ಯಾಮ್ ಇವತ್ತು. ಹೂವಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನೇನೋ ಅನ್ಸ್ತಾ ಇತ್ತು. ಓಹೋ, ಸೂಪರ್ ಸೂಪರ್. ಉಮೇಶ್ ಸರ್ ಅವರು. ಅವ್ರ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಕೇಳಿಸ್ತಾ ಇಲ್ಲ ಅವ್ರ ವಾಯ್ಸ್. ಸೊ ಇದೇ ಸ್ಥಿತಿಯಲ್ಲಿ ಹಾಗೆ ನಿಧಾನ ಸೈಲೆಂಟ್ ಆಗಿರಿ, ಹಾಗೆ ಹೆಚ್ಚಿಗೆ ಮಾತಾಡ್ಬೇಡಿ.